ಅಲ್ಲ ಕೋಚ್ ಬಂದು ಎಷ್ಟು ಜನ ಐತಿ ಈಗ ಅಲ್ಲಿ ಒಂದು 8 ದಿನ ಆಯ್ತು. ಹಾಂ ಜನರು ಕಳ್ದತ್ತೇನೆ ಕಳ್ದೈತೆ, ಒಂದು 2-3 ಕಳ್ದೈತೆ. ಹಾಂ ಅದ ನಿನ್ನೆ ಫೋನ್ ಮಾಡಿದ್ರೆ ನನಗೆ ನಾನು ಈಗ ಪಿಡಿಒದವ್ರಿಗೆ ಮಾತಾಡಿನಿ, ಫಾರೆಸ್ಟ್ ಅವ್ರಿಗೆ ಮಾತಾಡಿನಿ. ಅದ ಮುಂಜಾನೆ ಅಲ್ಲಿ ಅಂತ ಹಾಂ ಇಲಾಖೆಗೆ ಹೇಳ್ಬೇಕಂತ ಮಾತಾಡ್ತಿದ್ರು. ಇವತ್ತು ಬರ್ತಾರಂತ ಹೇಳ್ಯಾರ ಫಾರೆಸ್ಟ್ನರ್. ಇಡ್ಸಂತಾರ ಪೂತಿ ಇಡ್ಸಂದ್ರ ಭಾಳ ಜನರಿಗೆ ಹಾನಿ ಮಾಡಿತಲ್ಲ. ಯಾಕಂದ್ರೆ ಶಾಲೆ ಹುಡುಗರು ಹಾಂ ಅದ ಎಲ್ಲರಿಗೆ ಈಗ ಭಾಳ ಹಾನಿ ಮಾಡಿತ್ತು ಅಂತ ಕೇಳಿದೆ. ನೋಡಿ ಫ್ರೆಂಡ್ಸ್, ಯಾಟಿ ಎಂಬ ಗ್ರಾಮದಲ್ಲಿ ಮಂಗ ಕಿರಿಕಿರಿ ಮಾಡ್ತಾ ಇತ್ತು, ಸಾರ್ವಜನಿಕರಿಗೆ ದಾಳಿ ಕೂಡ ಮಾಡಿತ್ತು. ಈ ವಿಷಯವನ್ನ ಸಾರ್ವಜನಿಕರು ನನ್ನ ಗಮನಕ್ಕೆ ತಂದ್ರು. ನಾನು ನಂತರ PDO ಮತ್ತು ಫಾರೆಸ್ಟ್ ಇಲಾಖೆಗೆ ಮಾತನಾಡಿ ಈ ಒಂದು ರೆಸ್ಕ್ಯೂ ಮಾಡಿರ್ತಕ್ಕಂಥವ್ರನ್ನ ಕರೆಸಿ ಈ ಒಂದು ಮಂಗವನ್ನ ರೆಸ್ಕ್ಯೂ ಮಾಡಿದೆನು. ಈ ಒಂದು ಮಂಗ ರೆಸ್ಕ್ಯೂ ಮಾಡಿಸಿದಾಗ ಗ್ರಾಮದಲ್ಲಿರ್ತಕ್ಕಂಥ ಸಾರ್ವಜನಿಕರೆಲ್ಲರೂ ನಿಟ್ಟುಸಿರು ಬಿಟ್ರು. ಯಾಕಂತಂದ್ರೆ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಡ್ತಕ್ಕಂಥ ವಿಷಯ. ನೋಡಿ ಬೇಕಾದ್ರೆ ಇಲ್ಲಿ ಯಾವ ರೀತಿ ಜನ ನಿಟ್ಟುಸಿರು ಬಿಟ್ರು ಅಂತ. ನೀವು ಕೂಡ ನಿಮ್ಮ ಊರಲ್ಲಿ ಈ ರೀತಿ ಮಂಗಗಳು ದಾಳಿ ಮಾಡ್ತಾ ಇದ್ರೆ ಗ್ರಾಮ ಪಂಚಾಯತಿ, PDO ಮತ್ತು ಫಾರೆಸ್ಟ್ ಇಲಾಖೆದವರಿಗೆ ಗಮನಕ್ಕೆ ತನ್ನಿ. ಅವರು ಖಂಡಿತವಾಗಿ ನಮಗೆ ಸ್ಪಂದಿಸುತ್ತಾರೆ. ಥ್ಯಾಂಕ್ ಯು.